ಹಲೋ. ಹಲೋ. ಯಾರ? ಅಣ್ಣ, ನನ್ನ ಹೆಸರು ಅಂಬರೀಶ್ ಅಂತ. ಯಾವ ಊರಪ್ಪಿ ನಿಂದು? ಅಣ್ಣ, ನಾನು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು ಜಾಲವಾಡಿಗೆ ಅಂತ. ಎಂತ ಸುಂದರವಾದ ಹೆಸರುಗಳು ಅವೆಲ್ಲ. ಸಿಂಧನೂರು ಎಂತ ಹೆಸರು! ಯಾವ ಮುನಿ ಇಟ್ನೋ ಹೆಸರು. ರಾಯಚೂರು ಅಂದ್ರೆ ಏನ್ ಹೇಳಿ ಇವತ್ತು? ಅಣ್ಣ, ಎಡೆದೊರೆ ನಾಡು. ಹ್ಮ್ ಅಂದ್ರೆ ಇಲ್ಲಿ ಹೆಂಗ್ ಗೊತ್ತಾ ಅಣ್ಣ, ಪ್ರೀತಿಗ್ ಬರಾನೇ ಇಲ್ಲ. ಬರಗಾಲ ಇರ್ಬೋದು, ಬಟ್ ಪ್ರೀತಿಗ್ ಬರ ಇಲ್ಲ. ಹ್ಮ್ ಬಿಸಿಲ್ ಇರ್ಬೋದು, ನಾವು ಬಿಸಿಲಲ್ಲಿ ಮಜ್ಜಿಗೆ ಕೊಡೋ ಜನ ಅಣ್ಣ ನಾವು. ರಾಯಚೂರು ಅಂದ್ರೆ ಯಾಕೆ ಬಂತ ಹೆಸರು ಹೇಳು? ರಾಯಚೂರು ಅಂತ ಅಣ್ಣ. ಹ್ಮ್ ರಾಯಚೂರು ಅಂದ್ರೆ ಎಡೆದೊರೆ ನಾಡು. ಅಂದ್ರೆ ಇಲ್ಲಿ ಶ್ರೀಕೃಷ್ಣ ದೇವರಾಯರು ಆಗಿರ್ಬೋದು, ಮತ್ತೆ ಇಲ್ಲಿ ಸುಮಾರು ರಾಜರುಗಳೆಲ್ಲಾನು ಯುದ್ಧ ಮಾಡಿ, ಹ್ಮ್ ಅಂದ್ರೆ ರಾಯರ್ ಆಳ್ತಿದ್ರಲ್ಲ, ಹಂಗೋಗಿ ರಾಯರಿಂದ ರಾಯಚೂರು ಅಂತ ಬಂತು ಅಂತ ಎಲ್ಲೋ ಓದ್ಕೊಂಡಿದ್ದೀನಿ ಅಣ್ಣ. ಇಲ್ಲೋ ಧಾವೋ ಅಣ್ಣ. ಬಂತ. ಅಣ್ಣ. ಇವತ್ತು ಕೊಹಿನೂರ್ ವಜ್ರ ಅಂತಿದೆಯಲ್ಲ, ಕೊಹಿನೂರು ಅನ್ನೋ ಊರೇ ಇಲ್ಲ. ಅಣ್ಣ. ಕೊಹಿನೂರ್, ನೂರ್ ಅದು. ನೂರ್ ಹೌದು ಅಂದ್ರೆ ಬೆಲೆ ಬಾಳುವುದು ಅಂತ ಅರ್ಥ. ಅಣ್ಣ. ಕೊಹಿನೂರ್ ವಜ್ರ ಸಿಕ್ಕಿರೋ ಜಾಗನ ಅದು ರಾಯಚೂರು. ಅಯ್ಯೋ. ರಾಯಚೂರು ಅಂದ್ರೆ ಏನಾಗಿತ್ತು, ರಾಯಚೂರಿಂದ ಅಣ್ಣ. ಅತ್ತ ತಿರುಪತಿ, ಹೌದು ಪೆನುಗೊಂಡೆ, ಹಂಪಿ, ಅಣ್ಣ. ಅಣ್ಣ. ಈ ಮೂರು ಸ್ಥಾನಗಳು ಸೇರಿ ಅಣ್ಣ. ಒಂದು ತ್ರಿಕೋನ ಆಗತ್ತೆ. ಇದನ್ನ ಧಾವೋ ಬಂತ ಕರೆದ್ರು. ಇವೆಲ್ಲ ಕೃಷ್ಣದೇವರಾಯನ ಹಂಪಿಯ ಬಾರ್ಡರ್ ಲೈನ್ ಆಗಿತ್ತು. ಅಣ್ಣ. ಇಲ್ಲಿ ರಾಯಚೂರು ಅವರ ಸ್ವತ್ತಾಗಿದ್ದಾಗ ನೆಲದ ಮೇಲೆ ವಜ್ರಗಳು ಸಿಗ್ತಾ ಇತ್ತು ಈ ಎಲ್ಲಾ ಜಾಗದಲ್ಲೂ, ಅಯ್ಯೋ ಅಯ್ಯೋ. ಕಲ್ಲುಗಳ ತರ. ಅಣ್ಣ. ಅವ್ರಿಗೆ ಅದು ವಜ್ರಗಳ ಜೊತೆ ಮಕ್ಕಳು ಆ ಗೋಲಿ ಆಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ ಇದು ವಜ್ರ ನಿಜವಾದ ಪವರ್ಫುಲ್ ಅಂತ. ಎಕ್ಸ್ಟ್ರಾಕ್ಟ್ ಮಾಡೋರು ಇರ್ಲಿಲ್ಲ. ಅಣ್ಣ. ಯಾವಾಗ ಅರಬರು ಬಂದು ನೋಡಿದ್ರು ಇಲ್ಲಿ ವಜ್ರಗಳು ಸಿಗೋದು, ಅವರು ಕುದುರೆಗಳು ತಗೊಂಡ್ಬಂದ್ರು ಅಲ್ಲಿಂದ. ಒಳ್ಳೆ ಒಳ್ಳೆ ತಳಿ ಕುದುರೆಗಳು, ಓಡೋ ಕುದುರೆಗಳು, ಈ ಇದು ನಮ್ಮ ಮಾತು ಕೇಳೋ ನಾಯಿಗಳು, ಒಂಥರ ಸ್ಪೆಷಲ್ ಬ್ರೀಡ್ಗಳನ್ನ ತಗೊಂಡ್ಬಂದ್ರು. ಯುದ್ಧಕ್ಕೆ ಸಲಕರಣೆಗಳು, ಖಡ್ಗಗಳು ತಗೊಂಡ್ಬಂದು ಅವನ್ನು ಕೊಟ್ಟು ವಜ್ರಗಳು ತಗೊಂಡು ಹೋಗ್ತಿದ್ರು. ಹ್ಮ್. ಯಾವಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ವಜ್ರಗಳಿಗೆ ಬೆಲೆ ಇದೆ, ಈ ಕಲ್ಲುಗಳಲ್ಲ ಇವು ಅಂತ ಗೊತ್ತಾಯ್ತೋ, ಅಣ್ಣ. ಅಂದ್ರೆ ಈ ನೆಲದ ಮೇಲೆ ಅಗಿಯೋಬೇಕಾಗಿಲ್ಲ, ಆವಾಗ ಇವುಗಳಿಗೆ ಬೆಲೆ ಬಂದು ಒಂದು ಕಲ್ಲು ಇವತ್ತು ಎಲ್ಲೂ ರಾಯಿ. ಒಂದು ರಾಯಿ ಅಂದ್ರೆ ತೆಲುಗುನಲ್ಲಿ ಕಲ್ಲು ಅಂತ ಅರ್ಥ. ರಾಯಿ, ಓಹೋ. ರಾಯಿ, ರವ್ವಲು, ರಾಯಿ ಚೂರು. ಚೂರು ಅಂದ್ರೆ ಒಂದು ಚಿಕ್ಕ ಕಣಗಳು, ಅಣ್ಣ. ಕಲ್ಲಿನ ಚೂರು. ರಾಯಿ ಅಂದ್ರೆ ವಜ್ರ, ಅಣ್ಣ. ವಜ್ರದ ಚೂರುಗಳು ಸಿಗುವ ಊರು, ಅದರಿಂದ ರಾಯಚೂರು ಆಯ್ತದು. ಹೀಗೆ ನಿಮ್ಮೂರು ಅದು ಬಾರ್ಡರ್, ಅದು ತೆಲುಗುಗೂ ಮತ್ತೆ ಕನ್ನಡಕ್ಕೂ ಬಾರ್ಡರ್. ಹೌದಣ್ಣ. ಕೃಷ್ಣ ಮತ್ತೆ ತುಂಗಭದ್ರೆ ನಡುವೆ ಇರೋದು. ಅಣ್ಣ. ಅಲ್ಲಿ ಆ ಕಡೆ ಮಂತ್ರಾಲಯ ಶುದ್ಧ ಕನ್ನಡ, ಹೌದು ಅದು ಆಂಧ್ರ ಪ್ರದೇಶಲ್ಲಿದೆ. ಹೌದು. ಈ ಕಡೆ ರಾಯಚೂರು ಶುದ್ಧ ಕನ್ನಡನೂ ಇದೆ, ಸೊಗಡು ತೆಲುಗುನೂ ಇದೆ. ಆ ಕಡೆ ಇದಿದೆಯಲ್ಲ ನಿಮ್ಮ ಊರು ಆದೋನಿ, ಅದೋನಿ. ಅಲ್ಲಿ ಹೌದು. ಕನ್ನಡದ ಶುದ್ಧ ಕನ್ನಡದ ಮಹಾ ಸಂತರು, ಸಾಹಿತ್ಯಗಳು ಬರೆದವರು ಎಲ್ಲ ಇದ್ದಾರೆ. ಆದ್ರೆ ಅದು ಹೌದು. ತೆಲುಗು. ಹ್ಮ್. ಈ ಕಡೆ ಶ್ರೀಶೈಲ ಕನ್ನಡ ತೆಲುಗು, ಹೌದಣ್ಣ. ಮಹಾನಂದಿ ಕನ್ನಡ ತೆಲುಗು. ಹೀಗೆ ಅದೆಲ್ಲ ಒಂದೊಂದು ಸ್ಟಿಚಸ್, ಟೈಲರ್ ದರ್ಜಿಯ ಒಂದು ಹೊಲಿಗೆ ತರ ಎರಡೂ ಭಾಷೆಗಳನ್ನ ಹೆಣೆದ್ಕೊಂಡು ಹೋಗಿದೆ ಆ ಜಾಗ ಎಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಹ್ಮ್. ಹಾಗೆ ರಾಯಚೂರು ಅನ್ನೋದು ವಜ್ರದ ಚೂರು ಅಂತ ಅರ್ಥ. ಅದು ಹ್ಮ್. ಹಾಗೆ ಆಗಿದ್ದು. ಹ್ಮ್ ಧನ್ಯವಾದ. ಸಿಂಧನೂರು, ಹಾ. ನಿಮ್ಮೂರು ಹತ್ರ ಎಂತ ಎಂತ ಊರುಗಳಿದೆಯೋ. ಕಿಷ್ಕಿಂದೆ ಇದೆ ಅಣ್ಣ. ಕಿಷ್ಕಿಂದೆ. ಕಿಷ್ಕಿಂದೆ ಅಣ್ಣ. ಹಾ, ಏನಿದೆ ಕಿಷ್ಕಿಂದೆ? ಹೌದಣ್ಣ. ಹೌದು. ಅದು ಆ ಕಡೆ ಗಂಗಾವತಿ, ಕಿಷ್ಕಿಂದೆ, ಅಣ್ಣ. ಹಂಪಿ, ಅವು ಆ ಕಡೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಣ್ಣ. ಒಳ್ಳೆ ಕ್ಷೇತ್ರ ಅದು ನಿಮ್ದು. ಕಪ್ಪು ಮಣ್ಣು, ಕೃಷ್ಣಾ ಹೌದಣ್ಣ. ನದಿ, ತುಂಗಾ ನದಿ, ತುಂಗಭದ್ರಾ ನದಿ ನಡುವೆ ಅಣ್ಣ. ಅದು ಒಂದು ಫಲವತ್ತಾದ ಕೇದಾರ ಕ್ಷೇತ್ರ ಅಂತ ನಿಮ್ಮೂರ ಹೆಸರು. ಯಾಕೆಂದ್ರೆ ನಿಮ್ಮ ಯಾವುದು ಕೃಷ್ಣಾ ನದಿ ಮತ್ತೆ ತುಂಗಾ ನದಿ ನಡುವೆ, ತುಂಗಭದ್ರಾ ನದಿ ನಡುವೆ ಇರುವ ಜಾಗವನ್ನ ಕೇದಾರ ಕ್ಷೇತ್ರ ಅಂತಾರೆ. ಯಾಕಂದ್ರೆ ಕೇದಾರ ಅಂದ್ರೆ ಭತ್ತ ಅಂತ, ಅಯ್ಯೋ. ಹ್ಮ್. ಹ್ಮ್. ಕೇದಾರ ಅಂದ್ರೆ ಭತ್ತದ ಬಯಲು ಅಂತ ಅರ್ಥ. ಅಣ್ಣ. ಕೇದಾರ ಕ್ಷೇತ್ರ ಅಂತ. ಓಹೋ. ಎಂತ ಪವಿತ್ರ ನಾಡದು. ಆದ್ರೆ ಈ ಈ ವಿದೇಶಿ ಆಕ್ರಮಣಕಾರರಿಂದ ತುಂಬಾ ನೊಂದ ನಾಡದು, ತುಂಬಾ ಹೌದು ಹೌದು. ನೊಂದಿದೆ. ತನ್ನತನವನ್ನ ಕಳೆದುಕೊಂಡ ನಾಡು.
ಹೆಣ್ಣಿನ ಮೇಲೆ ಶೋಷಣೆ ಶುರುವಾಯ್ತು. ಯಾಕಂದ್ರೆ ಆ ಗಂಡುಗಳ ಮೇಲೆ ಬೇರೆಯವರು ಬಂದು ಶೋಷಣೆ ಮಾಡಿದ್ರು. ಆ ಕೋಪ ಬಂದು ಮನೆ ಹೆಣ್ಣುಗಳ ಮೇಲೆ ತೋರಿಸಿದ್ದು. ಅಲ್ಲಿ ಏನಾಗಿದೆ, ಸಂಸ್ಕಾರ, ಗಂಡಿಗೆ ಜಾಸ್ತಿ ಬೆಲೆ, ಹೆಣ್ಣಿಗೆ ಬೆಲೆ ಕಡಿಮೆ, ಇದೆಲ್ಲ ಶುರುವಾಗಿ ಸ್ವಲ್ಪ ಪತನಕ್ಕೆ ಹೋಯ್ತು ಆ ಜಾಗ. ನೀವೆಲ್ಲ ಹೊಸ ಜನರೇಷನ್ ಹೆಣ್ಣಿಗೂ ಗಂಡಿಗೂ ಒಂದೇ ಬೆಲೆ ಅಂತ ಶುರು ಮಾಡ್ಬೇಕು. ಹೆಣ್ಣುಗಳನ್ನ ಕಾಪಾಡೋ ಉದ್ದೇಶದಿಂದ ಮಾವ ಬಂದ ತಕ್ಷಣ ಸೆರಗನ್ನ ಅಡ್ಡ ಹಾಕೊಳ್ಳಿ, ಈ ಭಯಗಳು ಶುರುವಾಯ್ತು. ಅದು ಇನ್ನೂ ತೊಲಗಬೇಕದೆಲ್ಲ. ಅದು ಈಗ ಅಂತ ಪರಿಸ್ಥಿತಿ ಇಲ್ವಲ್ಲ. ಸ್ವಲ್ಪ ನೀವು ನಾರ್ಮಲ್ ಆಗಿ ಹೆಣ್ಣು ಗಂಡಿಗೆ ಸಮಭಾವ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಆ ಜಾಗನ ಮೀರ್ಸಕ್ಕಾಗತ್ತೇನೋ. ಐಶ್ವರ್ಯದಲ್ಲಿ ಏನೋ ಅಲ್ಲಿರೋ ಅಷ್ಟು ರೈಸ್ ಮಿಲ್ಗಳು ಎಲ್ಲಿದೆಯೋ, ಅಲ್ಲಿರೋ ಅಷ್ಟು ಪವರ್ ಮಿಲ್ಗಳು ಎಲ್ಲಿದೆಯೋ, ಅಲ್ಲಿ ಬಿಸಿಲು ಎಷ್ಟು ಚೆನ್ನಾಗಿದೆಯೋ, ಅವ್ರೆ ಆಕ್ಚುಲಿ ಬದನೆ ಇವೆಲ್ಲ ಎಷ್ಟ್ ಚೆನ್ನಾಗಿ ಬೆಳೆಯತ್ತೋ ಅಲ್ಲಿ. ನಿಜ ಅಣ್ಣ, ನಿಜ. ಅಣ್ಣ ನಾನ್ ನಿಮ್ಗೆ ಕ್ವಶನ್ ಕೇಳ್ಬೇಕು. ಹೇಳ ಬೇಗ. ಅಣ್ಣ, ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ಅಂದ್ರೆ ಗಂಗಾ ಸ್ನಾನ ಮಾಡೋಕೆ, ತುಂಗಾಪಾನ ಕುಡಿಯೋಕೆ, ಅಂದ್ರೆ ತುಂಗಭದ್ರೆನ ಯಾಕೆ ಹೋಲಿಸ್ಲಿಲ್ಲ ಆಗಿನ ಕವಿಗಳು ಅಂತ. ತುಂಗಭದ್ರೆ ಅಂತ ಯಾಕೆ ಕಳಿಸಿಲ್ಲ ಅಂತನಾ? ಅಣ್ಣ ಅದು ಇವಾಗ ಗಂಗಾ ಕೂಡ ಯಮುನೆ ಸೇರಿದ ಮೇಲೂ ಗಂಗಾ ಅಂತಾರೆ. ಒಂದು ಮುಖ್ಯ ನದಿಯನ್ನ ಉಪನದಿಗಳು ಸೇರಿದ ಮೇಲೂ ಉಪನದಿ ಹೆಸರು ಬಿಟ್ಟೋಗುತ್ತೆ, ಮುಖ್ಯ ನದಿ ಇರುತ್ತೆ. ತುಂಗಾ ಅನ್ನೋದು ಆರಂಭದಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟತ್ತೆ. ಇದೊಂದು ಎಂಟೈರ್ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿ ಮೂಲಗಳಲ್ಲಿ ಇದು ಒಂದು. ಹೇಗೆ ಅಂತ ಹೇಳ್ತೀನಿ. ಕಳಸ ಅಂತ ಭಾರತದಲ್ಲಿ ಒಂದು ಕ್ಷೇತ್ರ ಇದೆ. ಆ ಕಳಸ ನಮ್ಮ ಕರ್ನಾಟಕದ ಕಳಸ. ಅದು ಕರ್ನಾಟಕಕ್ಕೆ ಕಲಶ ಅಂತಾನೆ ಹೇಳ್ಬೋದು ಅದನ್ನ, ಯಾಕಂದ್ರೆ ಅಷ್ಟು ಸುಂದರವಾದ ಕಾಡು. ಆ ಕಾಡಿನಲ್ಲಿ ಕಾಳಿಂಗ ಸರ್ಪಗಳಿದೆ. ಒಂದು ಕಾಳಿಂಗ ಸರ್ಪ ಇರ್ಬೇಕು ಅಂದ್ರೆ 30,000 ನಾಗಗಳಿರ್ಬೇಕಲ್ಲಿ. ಅಂತದ್ದು ಕಾಳಿಂಗ ಸರ್ಪಗಳು ಹೆಚ್ಚಿರುವಂತ ನಾಡದು. ಕುದುರೆಮುಖ ಅರಣ್ಯ ಅಂತಾರೆ. ಆ ಅರಣ್ಯದ ನಡುವೆ ಒಂದು ಗಂಗಾಮೂಲ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಈ ತುಂಗಭದ್ರೆ ಹುಟ್ಟತ್ತೆ. ಆದ್ರೆ ಹುಟ್ಟಿ ಏನಾಗುತ್ತೆ, ಗಂಗೆ ಹುಟ್ಟತ್ತೆ. ಅದಕ್ಕೆ ಗಂಗಾಮೂಲ ಅಂತ ಕರೆದ್ರು. ಅದನ್ನ ತುಂಗಭದ್ರಾ ಮೂಲ ಅಂತ ಕರೀಲಿಲ್ಲ, ಗಂಗಾಮೂಲ ಅಂತಾನೆ ಕರೆದ್ರು. ಅಂದ್ರೆ ದಕ್ಷಿಣದಲ್ಲೂ ಕೂಡ ಗಂಗೆ ಬೇಕು ಅಂತ ಭೂಮಿ ಬಯಸಿದಾಗ ಗಂಗೆನೆ ದಕ್ಷಿಣದಲ್ಲಿ ಹುಟ್ಟಿ ಬರ್ಬೇಕು ಅಂತ ಅಲ್ಲಿ ಹುಟ್ಟತ್ತೆ. ಗಂಗೆ ಹುಟ್ಟಿದ ತಕ್ಷಣ ಅಲ್ಲಿ ಸ್ವಲ್ಪ ದೂರ ಹರಿದು ಅಲ್ಲೊಂದು ವರಾಹಸ್ವಾಮಿ ವಿಗ್ರಹ ಇದೆ. ಆ ವರಾಹಸ್ವಾಮಿ ವಿಗ್ರಹದ ತಲೆ ಮೇಲೆ ಆ ಹನಿ ಹನಿ ನೀರು ಬೀಳುತ್ತೆ ಹುಟ್ಟಿರೋ. ಅಲ್ಲಿ ಅದು 2 ಕೋರೆಗಳಲ್ಲಿ, ವರಾಹಸ್ವಾಮಿ 2 ಕೋರೆಗಳಲ್ಲಿ 2 ಕವಲಾಗಿ, ಈ ಕೋರೆಯಲ್ಲಿ ಒಂದು ಹನಿ, ಆ ಕೋರೆಯಲ್ಲಿ ಒಂದು ಹನಿ ಬೀಳುತ್ತೆ. ತಲೆ ಮೇಲೆ ಬಿದ್ದ ಒಂದು ಹನಿ ಇಲ್ಲಿ 2 ಹನಿ ಆಗುತ್ತೆ. ಬಲಕೋರೆಯಲ್ಲಿ ಬಂದ ಹನಿ ಬಲಗಡೆ ಹರಿಯತ್ತೆ, ಅದನ್ನ ತುಂಗಾ ಅಂತ ಕರೀತಾರೆ. ಎಡಕೋರೆಯಲ್ಲಿ ಹರಿದ ಹನಿ ಎಡಗಡೆ ಹರಿಯತ್ತೆ, ಅದನ್ನ ಭದ್ರಾ ಅಂತ ಕರೀತಾರೆ. ಅವೆರಡು ಹಂಗೆ ಬೇರೆ ಬೇರೆಯಾಗಿ ಹರಿದು ಹೋಗುತ್ತೆ. ಆ ನೀರನ್ನು ಕುಡಿಯೋಕೆ ಕಾಳಿಂಗ ಸರ್ಪಗಳು ಬರುತ್ತೆ. ಅಷ್ಟು ಶ್ರೇಷ್ಠವಾದ ನೀರದು ಮೂಲ. ಹಂಗೆ ಹರಿದ ತುಂಗಭದ್ರ ಒಟ್ಟಾಗೋದು ಮತ್ತೆ ತುಂಗಭದ್ರಾ ಅಲ್ಲಿ ಸೇರ್ಕೊಂಡ್ಬಿಟ್ಟು ತುಂಗಾಭದ್ರಾ ಸೇರುವಂತಹ ಒಂದು ಸಂಗಮನೇ ಬೇರೆ ಇದೆ. ಅವೆರಡು ಸೇರಿ ಹಂಪಿಲಿ ಡ್ಯಾಮ್ ಕಟ್ಟಿದ್ದಾರೆ, ತುಂಗಭದ್ರಾ ಡ್ಯಾಮ್. ಅಲ್ಲಿಂದ ಮುಂದೆ ಹರಿಯೋದೆಲ್ಲ ತುಂಗಭದ್ರಾನೇ. ಆದ್ರೆ ಅದನ್ನ ತುಂಗ ಅಂತಾನೆ ಕರೆದ್ರು. ಎಂಟೈರ್ ಟೋಟಲ್ ನದಿನ ತುಂಗ ಅಂತಾನೆ ಕರೆದ್ರು. ಯಾಕಂದ್ರೆ ಉಪನದಿ ಸೇರಿದ ತಕ್ಷಣ ಉಪನದಿ ಹೆಸರು ಬಿಟ್ಟೋಗುತ್ತೆ. ಹಾಗಾಗಿ ಗಂಗೆಯಲ್ಲಿ ಎಷ್ಟು ನದಿಗಳು ಸೇರಿಸುತ್ತೆ, ಸರಸ್ವತಿ, ಯಮುನಾ, ಏನದು ಅಲಕನಂದ ಎಲ್ಲ ಸೇರಿದ್ರು ಅದ್ರ ಹೆಸರು ಗಂಗಾನೇ ಅಲ್ವಾ? ಅಲಕನಂದ, ಮಹಾನಂದ, ಭಗೀರಥಿ ತುಂಬಾ ಶ್ರೇಷ್ಠ. ಕೃಷ್ಣವೇಣಿ ಅಂತ ಅದ್ರ ಹೆಸರು. ಕೃಷ್ಣವೇಣಿ ಅನ್ನೋ ಹೆಸರು ಕೃಷ್ಣ ಕೃಷ್ಣ ಅಂತ ಕರೆದು ಬಿಟ್ರಷ್ಟೇ. ಗೋದಾವರಿ, ಕೃಷ್ಣ, ಎಂತ ಹೆಸರುಗಳು. ಕೃಷ್ಣ ಕೂಡ ಅಲ್ಲಿ ಹರಿಯತ್ತೆ. ಎಂತ ನಿಮ್ಮೂರಲ್ಲಿ ಎಂತ ಸಾಹಸಿಗಳಿದಾರ ಗೊತ್ತಾ? ಅಂತ ಬೋರ್ಗರೆತದ ನದಿಯನ್ನ ಈಜುವಂತ ಹುಡುಗರು, ಯುವಕರು ಇದಾರೆ ಅಲ್ಲಿ. ನಿಜ 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 ನಿಜ. ಅವೆಲ್ಲ ನೋಡಕ್ಕೆ ಚಂದ ಅಲ್ಲೇನೋ. ನನಗಿನ್ನೂ ತೃಪ್ತಿ ಆಗಿಲ್ಲ. ನೀವ್ ಹೆಂಗಿದ್ದೀರಾ ಅಂತ ದಯವಿಟ್ಟು ಆನ್ಸರ್ ಮಾಡಿ. ಈ ಭೂಮಿ ಮೇಲೆ ಯಾರು ಸುಖವಾಗಿರೋಕ್ ಸಾಧ್ಯ? ಇಲ್ಲಿ ಕಷ್ಟ ಇದ್ರು ಕೂಡ ನಗುನಗ್ತಾ ಇದ್ದಾನೆ ಅಹೋರಾತ್ರ. ಓಕೆ, ಥ್ಯಾಂಕ್ ಯು ಅಣ್ಣ, ತುಂಬಾ ಧನ್ಯವಾದ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಕಣ. ಇದನ್ನ ಹಾಕ್ಬೋದೇನಾ ಅಣ್ಣ? ಖಂಡಿತವಾಗಿ.